ನಡೀತಾ ಇದೆ ನೋಡೋಳು. ನಾನು ರೆಸ್ಲಿಂಗ್ ಮಾಡೋಣ ಮಾಡಂಗಿಲ್ಲ. ಇಲ್ಲ ನಂಗೆ ಇಷ್ಟ ಅದು. ಅಕ್ಕ ಇನ್ನೊಂದ್ಸಲ ಹೇಳಿ. ನಂಗೆ ಇಷ್ಟ ಅದು. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ವಾ, ರಘು ಅವರ ಮಿಸ್ಸಸ್ ಬಂದಿದ್ದಾರೆ. ಗಿಲ್ಲಿ ಅವ್ರನ್ನ ಹೊಡೆಯುವಷ್ಟು ಸಲಿಗೆ ಇದೆ ಅಂತ ಹೇಳಿದ್ರೆ ಹೇಳ್ಕೊಳ್ಳಾರ್ದಷ್ಟು ಅವ್ರ ಮೇಲೆ ಪ್ರೀತಿ ಕೂಡ ಇದ್ದೇ ಇರುತ್ತೆ. ಅವ್ರು ಬಂದ್ಮೇಲೆ ಮನೆ ಯಾವ ತರ ಶೈನ್ ಆಯ್ತು, ಏನೆಲ್ಲ ಇನ್ಪುಟ್ಸ್ ಕೊಟ್ಟರು, ಯಾವ್ದೆಲ್ಲ ಕಂಪ್ಲೇಂಟ್ಸ್ ಹೇಳಿದ್ರು ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮಾಹಿತಿ ಕೊಡ್ತೀನಿ, ಪರಿಪೂರ್ಣವಾಗಿ ಹೇಳ್ತೀನಿ ನಿಮಗೆ. ಸೊ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಅದೇ ರೀತಿ ಯಾರೆಲ್ಲ ನೋಡ್ತಾರೆ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 100 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಮಗೆ ಗಿಲ್ಲಿ ಅವರ ಕುಟುಂಬ ಬಂದಿದ್ದು ತೋರಿಸಿದ್ರು. ಸೊ ಲೈವ್ ಅಲ್ಲಿ ಗಿಲ್ಲಿ ಅವರ ಕುಟುಂಬ ಬಂದಾದ್ಮೇಲೆ ಸೊ ಮತ್ತೆ ರಘು ಅವರ ಕುಟುಂಬ ಬಂದಿತ್ತು. ಮೊದಲನೇದಾಗಿ ಮನೆ ಒಳಗಡೆ ಕಾಲಿಟ್ಟು ರಘು ಅವರ ಮಗ ಅವರು ಒಂದು ಎಮೋಷನಲ್ ಸಾಂಗ್ ಆಗ್ಬಿಟ್ಟು ಆ ಸಾಂಗ್ ಮೂಲಕ ಅವ್ರನ್ನೆಲ್ಲ ಫ್ರೀಸ್ ಮಾಡಿ ಮಗ ಒಳಗಡೆ ಬರ್ತಾರೆ. ತುಂಬಾ ಚೆನ್ನಾಗಿತ್ತು ಆ ಒಂದು ಎಂಟ್ರಿ. ಮಗ ಕೂಡ ತುಂಬಾ ಅಂದ್ರೆ ತುಂಬಾ 6ನೇ ಕ್ಲಾಸ್ ಹುಡುಗ, ಬಟ್ ಆದ್ರೂ ತುಂಬಾ ಮೆಚೂರ್ಡ್ ಆಗಿದ್ದಾನೆ. ಯಾವುದೇ ಒಂದು ಕ್ವಶನ್ಸ್ ಕೇಳಿದ್ರು, ಏನೇ ಒಂದು ಹೊರಗಡೆ ಏನೋ ವಿಚಾರ ಕೇಳೋದಕ್ಕೆ ಪ್ರಯತ್ನ ಪಟ್ಟರು ತುಂಬಾ ಮೆಚೂರ್ಡ್ ಆಗಿ ಆನ್ಸರ್ ಮಾಡ್ತಾ ಇದ್ದ. ಮನೆ ಒಳಗಡೆ ಬಂದ್ಮೇಲೆ ಎಲ್ಲರದ್ದು ಒಂದು ರೂಟೀನ್ ಕ್ವಶನ್ ಇದ್ದೇ ಇರುತ್ತಲ್ವಾ, ಮನೆಯಲ್ಲಿ ನಿಮ್ಗೆ ನಿಮ್ಮ ಅಪ್ಪ ಬಿಟ್ಟರೆ ಯಾರು ಇಷ್ಟ ಅಂತ. ಸೊ ಆವಾಗ ನನಗೆ ರಕ್ಷಿತಾ ಇಷ್ಟ, ಮತ್ತೆ ಅದೇ ರೀತಿ ಗಿಲ್ಲಿ ಇಷ್ಟ ಅಂತ ಹೇಳ್ತಾರೆ. ಮತ್ತೆ ಸ್ಪಂದನ ಅವರು ನಿಮ್ಮ ಅಪ್ಪನಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು, ಏನ್ ನನ್ನ ಎಕ್ಸ್ಟ್ರಾ ನೋಡಿದೆ ಇಲ್ಲಿಗೆ ಬಂದ್ಮೇಲೆ ಬಿಗ್ ಬಾಸ್ ಅಂತ ಹೇಳಿದಾಗ, ನಮ್ಮ ಅಪ್ಪ ತುಂಬಾ ಅಂದ್ರೆ ತುಂಬಾ ಕೋಪಿಸ್ತ, ಬಟ್ ಇಲ್ಲಿಗೆ ಬಂದ್ಮೇಲೆ ಇಷ್ಟು ಪೇಷನ್ಸ್ ಇದೆಯಾ ನಮ್ಮ ಅಪ್ಪಗೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡೆ ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ಕೇಳ್ತಾರೆ ನಿಮ್ಮ ಅಮ್ಮ ಬಂದಿಲ್ವಾ, ನಿಮ್ಮ ಅಮ್ಮ ಬಂದಿಲ್ವ ಅಂತ. ಇಲ್ಲ, ನಾನು ಒಬ್ಬನೇ ಬಂದೆ ಅಂತ ಹೇಳ್ತಾರೆ. ಬಟ್ ಎಲ್ರಿಗೂ ಗೊತ್ತು ಅವ್ರ ಅಮ್ಮ ಕೂಡ ಬಂದಿರ್ತಾರಂತ. ಬಟ್ ಆ ಹುಡುಗ ಬಾಯೇ ಬಿಚ್ಚಿಲ್ಲ, ಇಲ್ಲ ನಾನು ಒಬ್ಬನೇ ಬಂದೆ, ಸೊ ಡ್ರೈವರ್ ನನಗೆ ಇಲ್ಲಿ ಡ್ರಾಪ್ ಮಾಡಿದ್ರು, ಆಚೆ ಕಾಯ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಡವ್ ಮಾಡ್ತಿದ್ದ. ಮತ್ತೆ ಇದೇ ರೀತಿ ಕಾಲ ಕಳೀತಾ ಇದ್ರು. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಬರ್ತ್ಡೇ ಕ್ವೀನ್ ಅದೇ ರಘು ಅವರ ಮಿಸ್ಸಸ್ ಅವರು ಮನೆಯೊಳಗಡೆ ಎಂಟ್ರಿ ಕೊಟ್ಟರು. ಕೊಟ್ಟಾದ್ಮೇಲೆ ಮನೆಯವ್ರ ಹತ್ರ ತುಂಬಾ ಚೆನ್ನಾಗಿ ಮಾತಾಡೋದು, ಯಾವುದೇ ರೀತಿ ನಾಚಿಕೆ ಇಲ್ಲ, ಎಂಥದ್ದು ಇಲ್ಲ. ಪ್ರತಿಯೊಬ್ರು ಒಳ್ಳೆ ಫ್ರೆಂಡ್ ತರ, ನಾವೆಲ್ಲ ಹಳೆ ಸ್ಕೂಲ್ ಫ್ರೆಂಡ್ಸ್ ನ, ಹಳೆ ಕಾಲೇಜ್ ಫ್ರೆಂಡ್ಸ್ ನ ಯಾವ ತರ ಮಾತಾಡ್ತೀರಿ ಅಷ್ಟು ಚೆನ್ನಾಗಿ ಮಾತಾಡಿದ್ರು ಎಲ್ಲರೂ. ಆ ಒಂದು ಮೇನ್ ಡೋರ್ ಹತ್ರ ಎಲ್ಲರೂ ಗುಂಪು ಕೊಡ್ತಾರೆ. ಸೊ ಮಾತಾಡ್ತಾ ಗಿಲ್ಲಿಯವ್ರಿಗೆ ಪಟ್ ಪಟ್ ಅಂತ ಹೇಳ್ಕೊಡ್ತಾರೆ. ನೋಡು ನೀನು ಹೊಡಿತಿದ್ದಾಳೆ ನನ್ನ ಹೆಂಡತಿ ಅಂತ ರಘು ಅವ್ರು ಹೇಳ್ತಾರೆ. ನಾನು ಹೊಡಿಯೋದಲ್ಲ, ಗಿಲ್ಲಿ ಅವ್ರ ಜೊತೆ ನಾನು ರೆಸ್ಲಿಂಗ್ ಆಡ್ಬೇಕು ಅಂತ ರಘು ಅವರ ಮಿಸ್ಸಸ್ ಹೇಳ್ತಾರೆ. ಆಗ ಧ್ರುವ ಅಂತ ಅವ್ರು ಇದ್ಕೊಂಡು ಬಂದವರೆಲ್ಲ ಗಿಲ್ಲಿನೇ ಉಡ್ಕೊಂಡು ಹೋಗ್ತಾರೆ. ಯಾಕೆ ಅಂತ ಕೇಳಿದಾಗ ರಘು ಅವರ ಮಿಸ್ಸಸ್ ಇಲ್ಲ ನಂಗೆ ತುಂಬಾ ಇಷ್ಟ ಗಿಲ್ಲಿ ಅಂತ ಹೇಳ್ತಾರೆ. ಸೊ ಅದನ್ನ ಕೇಳಿಸ್ಕೊಂಡು ಮತ್ತೆ ಇನ್ನೊಂದ್ಸಲ ಗಿಲ್ಲಿ ಅವ್ರು ಇನ್ನೊಂದ್ಸಲ ಹೇಳಿ ಅಂತಾರೆ. ಹೌದು ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ, ಎಲ್ರಿಗೂ ಕೇಳಿಸೋತರ. ಆ ಒಂದು ಮೂಮೆಂಟ್ ಅಲ್ಲಿ ಹೊಡೀರಿ, ನಾನು ಇನ್ನೂ ಸ್ವಲ್ಪ ಹೊಡೀರಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಗಿಲ್ಲಿ ಕೊಡುವಂತಹ ಒಂದು ಎಕ್ಸ್ಪ್ರೆಷನ್ಸ್, ಆ ಒಂದು ಆಟಿಟ್ಯೂಡ್, ಆ ಒಂದು ಸ್ವ್ಯಾಗು ನಿಜವಾಗ್ಲೂ ನೋಡಕ್ಕಾಗಲ್ಲ, ಸಖತ್ತಾಗಿರುತ್ತೆ. ಈ ಒಂದು ಕ್ಯಾಶುವಲ್ ಟಾಕ್ ಮಾತಾಡ್ತಾ ಆ ಒಂದು ಗ್ರಾಸರಿ ರೂಮ್ ಇಂದ ಬೆಲ್ ಹೊಡಿತಾರೆ. ಹೋಗಿ ನೋಡಿದ್ರೆ ಊಟ ನಿಜವಾಗ್ಲೂ ಇಷ್ಟೆಲ್ಲ ಮನೆಯವರು ಬಂದಿದ್ರು ಅಂದ್ರೆ ಎಲ್ಲರೂ ಚಿಕನ್ ಮಟನ್ ಎಲ್ಲ ಮಾಡ್ಕೊಂಡ್ ಬಂದಿದ್ರು. ಇವರು ಸಿಕ್ಕಾಪಟ್ಟೆ ಐಟಮ್ಗಳು, ಒಂಥರ ಮದುವೆ ಊಟದ ತರ, ಬಾರ್ಡರ್ ತರ ಎಷ್ಟು ಐಟಮ್ಗಳು ಮಾಡ್ಕೊಂಡ್ ಬಂದಿದ್ರು ಗೊತ್ತಾ. ಸುಮಾರೆಲ್ಲ ಒಂದು 10 ಬಾಕ್ಸ್ ಮೇಲೆ ಇತ್ತು. ವೆಜ್ಜವ್ರಿಗೆ ವೆಜ್ಜು, ನಾನ್ ವೆಜ್ಗೆ ನಾನ್ ವೆಜ್ಜು, ಬೇರೆ ಡಿಫ್ರೆಂಟ್ ಆಗಿ ಇರುವಂತಹ ಐಟಮ್ಸ್ ಎಲ್ಲ ಮಾಡ್ಕೊಂಡ್ ಬಂದಿದ್ರು. ಎಲ್ಲರೂ ತಿಂತ ಯಾರೋ ಒಬ್ರು ಒಂದು ಕ್ವಶನ್ ಕೇಳ್ತಾರೆ, ಎಲ್ಲ ನೀವೇನ ಮೇಡಮ್ ಮಾಡಿದ್ದು ಅಂತ. ಹೌದು ನಾನೇ ಮಾಡಿದೆ, ಆ ಒಂದು ಸ್ವೀಟ್ ಮಾತ್ರ ನಾನು ಮಾಡಿಲ್ಲ, ಬೇರೆ ಕಡೆಯಿಂದ ತರಿಸಿದೆ ಅಂತ ಹೇಳ್ತಾರೆ. ಆಗ ಮಗ ಇತ್ಕೊಂಡು ಅಮ್ಮ ತುಂಬಾ ಕಷ್ಟಪಟ್ಟರು, ನಾವು ಮನೇಲಿ ಮಾಡುವಾಗ ಪವರ್ ಔಟ್ ಆಯ್ತು, ಕರೆಂಟ್ ಔಟ್ ಹೋಗ್ಬಿಡ್ತು, ಪಕ್ಕದ ಮನೆಗೆ ಹೋಗ್ಬಿಟ್ಟು ನಾವು ಮಿಕ್ಸಿಗೆಲ್ಲ ಹಾಕೊಂಡ್ ಬಂದ್ವಿ ಮಸಾಲೆನ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲ ಸರಿ ಗೊತ್ತಲ್ವಾ, ತುಂಬಾ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಶ್ಲಾಘನೀಯ ಮಾಡಿ ಶುಭ ಹಾರೈಸ್ತಾರೆ. ಸಾರಿ, ಇಲ್ಲಿ ನಾನೊಂದು ಪಾಯಿಂಟ್ ಮಾಡ್ದೋಗ್ಬಿಟ್ಟೆ. ಆಕ್ಚುಲಿ ಆ ಕ್ಯಾಶುವಲ್ ಟಾಕ್ ಮಾತಾಡ್ತಿರ್ತಾರಲ್ವಾ ಆ ಮೈನ್ ಡೋರ್ ಹತ್ರ. ಸೊ ಮಾತಾಡ್ತಾ ಮನೆಯವರೆಲ್ಲ ಸರಿ ಇವ್ರದ್ದು ಬರ್ತಡೇ ಅಂತ ಮರ್ತೋಗ್ಬಿಟ್ಟಿರ್ತಾರೆ. ಸೊ ಅವಾಗ ರಘು ಅವರ ಮಿಸ್ಸಸ್ ಇವತ್ತು ನನ್ನ ಬರ್ತಡೇ ಯಾರು ವಿಶ್ ಮಾಡಲ್ವಾ ಅಂತ ಹೇಳಿದಾಗ ಪ್ರತಿಯೊಬ್ಬರು ವಿಶ್ ಮಾಡ್ತಾರೆ. ಸೊ ನಾನು ಇಲ್ಲಿ ಹೆಂಗೆ ಮರ್ತೋಗ್ಬಿಟ್ನೋ ಅಲ್ಲಿ ಮನೆಯವರು ಕೂಡ ಮರ್ತೋಗ್ಬಿಟ್ಟಿರ್ತಾರೆ ಅವ್ರು ನೋಡಿರುವಂಥ ಖುಷಿಯಲ್ಲಿ. ಆಗ ಪ್ರತಿಯೊಬ್ಬರು ಬಂದು ಹ್ಯಾಪಿ ಬರ್ತ್ಡೇ ಮ್ಯಾಮ್ ಅಂತೇಳಿ ವಿಶ್ ಮಾಡಿ ತುಂಬ ಚೆನ್ನಾಗಿ ಹಕ್ ಮಾಡಿಕೊಂಡು ಸ್ವೀಟೆಲ್ಲ ತಿನ್ನಿಸಿ ಸೆಲೆಬ್ರೇಷನ್ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಬಿಗ್ ಬಾಸ್ ಅವ್ರು ಸುಮ್ಮನೆ ಇರ್ತಾರ. ಒಂದು ಬರ್ತ್ಡೇಗೆ ಸಂಬಂಧಪಟ್ಟಿರುವಂತಹ ಹುಡುಗಿ ಮನೆ ಒಳಗಡೆ ಬಂದ್ಮೇಲೆ, ಅದು ಒಬ್ಬ ಸ್ಪರ್ಧೆಯ ಒಂದು ಹೆಂಡತಿ ಮನೆ ಒಳಗಡೆ ಬಂದ್ಮೇಲೆ ಅವ್ರ ಕಡೆಯಿಂದ ಏನಾದ್ರು ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿರ್ತಾರಲ್ವಾ, ಅದೇ ರೀತಿ ಆ ಫೋಲ್ಡ್ನ ಕ್ಲೋಸ್ ಮಾಡಿರ್ತಾರೆ. ಅದನ್ನ ರಿಮೂವ್ ಮಾಡಿದಾಗ ಗಾರ್ಡನ್ ಏರಿಯಾದಲ್ಲಿ ನೋಡಿದಾಗ ಫುಲ್ ಸರ್ಪ್ರೈಸ್. ಗಾರ್ಡನ್ ಏರಿಯಾನ ಒಂಥರ ಮಿನಿ ಪಾರ್ಟಿ ಹಾಲ್ ತರಾನೇ ರೆಡಿ ಮಾಡಿರ್ತಾರೆ. ಸೊ ಅವರೆಲ್ಲ ಹೋಗಿ ಆ ಒಂದು ಬರ್ತ್ಡೇ ಸ್ಟೇಜ್ ಮೇಲೆ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಿ, ತುಂಬ ಚೆನ್ನಾಗಿ ನನ್ನ ಗಂಡಗೆ ಸಪೋರ್ಟ್ ಮಾಡ್ತಿರೋದು ಅಂತೇಳಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ, ಮತ್ತೆ ಎಲ್ಲರೂ ಮಧ್ಯೆ ಕೇಕ್ ಕಟ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಆ ಒಂದು ಸೆಲೆಬ್ರೇಷನ್. ಆಕ್ಚುಲಿ ಈ ಒಂದು ಹುಟ್ಟಿದ ದಿನ ಆಚರಣೆ ಮಾಡುವಾಗ ಗಿಲ್ಲಿಯವರ ತಂದೆ ತಾಯಿ ಕೂಡ ಅಲ್ಲೇ ಇದ್ದು ಖುದ್ದಾಗಿ ಅವರು ಕೂಡ ಅದನ್ನ ಎಂಜಾಯ್ ಮಾಡ್ತಾ ಅವರು ಕೂಡ ಈ ಒಂದು ಹ್ಯಾಪಿ ಮೂಮೆಂಟ್ಗೆ ಸಾಕ್ಷಿಯಾದರು. ಮತ್ತೆ ಆ ಒಂದು ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ, ಮಾತುಕತೆ ಎಲ್ಲ ಮುಗಿದ್ಮೇಲೆ, ಆ ಒಂದು ವಿಷಸ್ನೆಲ್ಲ ರಿಸೀವ್ ಮಾಡ್ಕೊಂಡ್ಮೇಲೆ ಡೈರೆಕ್ಟ್ ಆಗಿ ನಮ್ಮ ರಘು ಅವರು ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಪರ್ಸನಲ್ ಟಾಕ್ಗೋಸ್ಕರ. ಅಲ್ಲಿ ಯಥಾಸ್ಥಿತಿ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ನಾನು ಹೆಂಗೆ ಆಡ್ತಿದ್ದೀನಿ, ಮನೆಯವ್ರು ಹೆಂಗೆ ಆಡ್ತಿದ್ದೀರಾ, ನನ್ನ ಏನಾದ್ರು ಚೇಂಜಸ್ ಬೇಕಾ, ಅದು ಇದೆಲ್ಲ ಕೇಳಿದಾಗ ರಘು ಅವರ ಮಿಸ್ಸಸ್ ಅವರು ಒಂದೇ ಮಾತು ಹೇಳ್ತಾರೆ, ಸಖತ್ತಾಗಿ ಆಡ್ತಿದೆಯಾ, ಹಿಂಗೆ ಹೋಗು, ನಿನ್ನ ಹತ್ರ ಯಾವುದು ಕಾನ್ಫಿಡೆನ್ಸ್ ಇಲ್ಲ. ಇಲ್ಲಿ ಬಿಗ್ ಬಾಸ್ ಬಂದ್ಮೇಲೆ ನಿನ್ನಲ್ಲಿರುವಂತಹ ಕ್ವಾಲಿಟೀಸ್ ಇನ್ನ ಜಾಸ್ತಿ ಆಗ್ತಿದೆ ಬಿಟ್ರೆ ಯಾವುದೇ ರೀತಿ ಡೌನ್ಫಾಲ್ ಆಗ್ತಿಲ್ಲ. ನೀನು ತುಂಬ ನೀನು ಚೇಂಜ್ ಮಾಡ್ಕೊಂತಿದ್ಯಾ. ಇದೇ ರೀತಿ ಹೊರಗಡೆ ಬಂದ್ಮೇಲೆ ಕೂಡ ಇದೇ ಥರ ಕಂಟಿನ್ಯೂ ಮಾಡು, ತುಂಬ ಚೆನ್ನಾಗಿರುತ್ತೆ ನಿನ್ನ ವ್ಯಕ್ತಿತ್ವ ಅನ್ನೋ ರೀತಿ ಫುಲ್ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಹೇಳ್ತಾರೆ ಅವರು. ಮನೆ ಒಳಗಡೆ ರಘು ಅವರ ಮಿಸಸ್ ಬರೋಕ್ಕೂ ಮುಂಚೆ ರಘು ಅವ್ರು ಹೇಳ್ತಾ ಇದ್ರು,
ನನ್ನ ಹೆಂಡತಿ ತುಂಬ ಸ್ಟ್ರಾಂಗು, ಡೈಲಿ ಜಿಮ್ ಮಾಡ್ತಾಳೆ, ತುಂಬ ಫಿಟ್ ಆಗಿರ್ತಾಳೆ ಅಂತ. ಹೌದು, ಅವ್ರು ನೋಡಿದಾಗ ಅದೇ ರೀತಿ ಇದ್ರು. ಆ್ಯಕ್ಚುಲಿ ಸ್ಯಾರಿಯಲ್ಲಿ ಬಂದಿದ್ರು ಟ್ರೆಡಿಷನಲ್ ಆಗಿ, ಬಟ್ ತುಂಬ ಗಟ್ಮಸ್ತಾಗಿದ್ದಾರೆ ಅವರು. ಸ್ನೇಹಿತರೆ, ಇದು ಲೈವಲ್ಲಿ ನಡೆದಿರುವಂತಹ ಕೆಲವೊಂದು ಮೇಜರ್ ವಿಚಾರಗಳು. ಸೊ ಮಿಕ್ಕಿದ್ ನಾವು ಎಪಿಸೋಡಲ್ಲಿ ನೋಡೋಣ. ಸೊ ಪ್ರತಿಯೊಂದು ನಿಮ್ಗೆ ಹೇಳ್ಬಿಟ್ರೆ ಆ ಒಂದು ಎಕ್ಸೈಟ್ಮೆಂಟ್ ಮಿಸ್ ಆಗ್ಬಿಡುತ್ತೆ. ನೆನೆ ನೋಡಿ ಗಿಲ್ಲಿ ಅವರ ಕುಟುಂಬ ಬಂದಾಗ ಪ್ರತಿಯೊಂದು ಮೇಜರ್ ಪಾಯಿಂಟ್ ನಿಮ್ಗೆ ಹೇಳ್ಬಿಟ್ಟಿದ್ದೆ. ನಾನು ಏನು ಹೇಳಿದ್ನೋ ನನ್ನೊಂದು ವಿಡಿಯೋದಲ್ಲಿ ಅದನ್ನೇ ಎಪಿಸೋಡಲ್ಲಿ ಕೂಡ ಟೆಲಿಕಾಸ್ಟ್ ಮಾಡಿದ್ದಾರೆ. ಸೊ ಆ ಒಂದು ರೀಸನಿಂದ ಪ್ರತಿಯೊಂದು ಹೇಳ್ಬಿಟ್ರೆ ಚೆನ್ನಾಗಿರಲ್ಲ, ಕೆಲವೊಂದು ಐಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇದು ಈ ವಿಡಿಯೋದಲ್ಲಿ ನಾವು ವಿಚಾರ. ಕೇವಲ ಇನ್ನೆರಡು ಫ್ಯಾಮಿಲಿ ಮಾತ್ರ ಬ್ಯಾಲೆನ್ಸ್ ಇದ್ದಾರೆ, ಒಂದು ಸ್ಪಂದನ ಅವ್ರದ್ದು ಮತ್ತು ಅದಾದಮೇಲೆ ಮಾಳು ಅವರ ಕುಟುಂಬ. ಸೊ ಯಾರ ಕುಟುಂಬಕ್ಕೋಸ್ಕರ ನೀವು ತುಂಬ ಎಕ್ಸೈಟಿಂಗ್ ಆಗಿ ವೇಟ್ ಮಾಡ್ತಿದ್ದೀರಾ, ಅದೇ ರೀತಿ ಬಂದಿರುವಂತಹ ಫ್ಯಾಮಿಲಿಗಳಲ್ಲಿ ಯಾರು ತುಂಬ ನಿಮ್ಗೆ ಇಷ್ಟ ಆದರೂ ದಯವಿಟ್ಟು ಕಾಮೆಂಟ್ ಮೂಲಕ ಪಿನ್ ಮಾಡಿ. ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ಕುತೂಹಲ ವಿಚಾರಕ್ಕೋಸ್ಕರ, ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡೋದಕ್ಕೆ ಪ್ರಯತ್ನ. ಮುಂದಿನ ಮತ್ತೊಂದು ಎಕ್ಸೈಟಿಂಗ್ ವಿಚಾರದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.